ಕಾರ್ಯಕ್ರಮಕ್ಕೆ ಹಣ ಮಾತಾಡ್ಕೊಂಡಾಗ ಒಂದ್ 5,000 ಜಾಸ್ತಿ ಮಾತಾಡ್ಕೊಂಡು 10 ಜನ ಕರ್ಕೊಂಡ್ ಬಂದ್ಬಿಡುದು ನಾನೇ. ಯಾಕೆ ಜೈಕಾರ ಹೇಳ್ಬೇಕಲ್ಲಪ್ಪ, ಹೂಗೆ ಹೇಳ್ಬೇಕಲ್ಲ. 12 ಮನೆ ಹಾಳು ಮಾಡಿದವರೆಲ್ಲ ಮರಳಿ ಅಲ್ಕಿಸ್ಕ ಓಡಾಡ್ತಾ ಕೂತವ್ರೆ. ಚಂದುಳಿ ದೇವಸ್ಥಾನ ಕಟ್ಬಿಟ್ಟು ನೀವ್ ಯಾಕಿಂಗ್ ಕೂತಿದ್ರಿ? ನಗ್ತಾ ಕೂತ್ಕೊಳ್ರಿ. ಹೇಳುದಿಲ್ಲ ಜೊತೆ ನಾವೇ ಕರ್ಕ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ರೆ ಹೇಳ್ತಾರ ಅವ್ರಾರ. ಮೈ ಕೊಟ್ಟು ಕುಣಿಸ್ಬಿಟ್ರೆ ಕಿವಿ ತುಂಬಲು ದುಡ್ಡನ್ನ ಆಸೆ ಹೇಳ್ಬೇಕಲ್ಲ. ನಾವು ಅದೇ ಆಸೆಗೆ ನಿಂತೀವಲ್ಲ. ಇಷ್ಟ ಬಂದಾಗೆಲ್ಲ ಅಂತೀವಿ ಅನ್ನಂಗಿಲ್ಲ. ಎಷ್ಟೇ ಒಳ್ಳೇದಾಯ್ತದೆ ಅನ್ಬಿಟ್ಟು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಜೈ ಅನ್ನಂಗಿಲ್ಲ. ತಲೆ ಕೆಟ್ಟೋಗದೆ ಅನ್ಕೋತಾರೆ. ಇಲ್ಲ ಅನ್ಬೇಕಷ್ಟೇ. ನಾ ಹೇಳ್ಕೊಟ್ಟಾಗ ನೀವು ಹೇಳ್ಬೇಕಷ್ಟೇ. ಅದಕ್ಕೆ ಬೆಲೆ ಸಿಗ್ತದೆ. ದನ ಹಿಡಕ್ ಹೋಗುವಾಗ ಗೋವಿಂದ ಅಂದ್ರೆ ಇವನಿಗೆ ಬಂದಿದ್ದು ಅಂತಾರೆ. ಇದೇ ರೋಡಲ್ಲೆಲ್ಲ ಗೋವಿಂದ ಅಂತಾರಲ್ಲಪ್ಪ ಅಂತ. ಸಂತೋಷವಾಗಿ ಕುಳಿತುಕೊಳ್ಳಿ. ಕೆಲವ್ರ ಮಕ್ಕ ನೋಡೋಕಾಯ್ತಿಲ್ಲ. ಯಾಕೆ ಗೊತ್ತಿಲ್ಲ ನನಗೆ. ಆನಂದವಾಗಿ ಕೂತ್ಕೊಳ್ರಪ್ಪ. ಮನುಷ್ಯನಿಗೆ ನೋಡಿ, ಆಭರಣ ಮಾಡಿಸ್ಕೋಬೇಕಾದ್ರೆ ದುಡ್ಡು ಬೇಕು, ಕಾರ್ ತರಬೇಕಾದ್ರೆ ದುಡ್ಡು ಬೇಕು, ಸ್ಕೂಟರ್ ತಗೋಬೇಕಾದ್ರೆ ದುಡ್ಡು ಬೇಕು, ಮನೆ ಕಟ್ಟೋಕೆ ದುಡ್ಡು ಬೇಕು, ಎಲ್ಲ ಬೇಕು. ಆದ್ರೆ ಸಂತೋಷ ಪಡೋಕೆ ಅಂದ್ರೆ ಬೇಕು, ಒಳ್ಳೆ ಮನ್ಸಿದ್ರೆ ಸಾಕು. ಮನುಷ್ಯನಿಗೆ 2 ಮಾರ್ಗ ಅವೆ. 10 ಒಗರ ಆಗಬೇಕು, ನಕ್ಕು ಸಮಾಧಾನ ಆಗಬೇಕು. ಏನಾಗಬೇಕು? 10 ಒಗರ ಆಗಬೇಕು, ಅಳಬೇಕು, ಇಲ್ಲ ನಗಬೇಕು. 2 ಆಗದೆ ಹೋದ್ರೆ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು. ಇನ್ನು ಅರ್ಧ ಮೇಲೆ ನರ ಕೂತ್ಕೊಂಡ್ರಂಗೆ ಆಯ್ತವೆ. ಏನ್ ಮನೆ ಕಟ್ಟದೆ ಚಿಂತಿಲ್ಲ, ಕಾರ್ ತರದೇ ಚಿಂತಿಲ್ಲ, ಕತ್ತನ್ ತುಂಬಾ ಚೈನ್ ಹಾಕದ್ರ ಚಿಂತಿಲ್ಲ, ಯಾರ ಮನೇನು ಹಾಳು ಮಾಡಿಲ್ಲ ಕಣ್ ಹೋಗುವಂತ ಈ ಆತ್ಮವಿಶ್ವಾಸ ಬೇಕು ನಮಗೆ. ಒಬ್ಬ ಕಾರ್ಯಕ್ರಮದಲ್ಲಿ ಮುಂದೆ ಬದಲಾವಣೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ನಾನು. ಏನಂದ್ರೆ, ಈ ಕಾರ್ಯಕ್ರಮಕ್ಕೆ ಹಣ ಮಾತಾಡ್ಕೊಂಡಾಗ ಒಂದ್ 5,000 ಜಾಸ್ತಿ ಮಾತಾಡ್ಕೊಂಡು 10 ಜನ ಕರ್ಕೊಂಡ್ ಬಂದ್ಬಿಡುದು ನಾನೇ. ಯಾಕೆ ಜೈಕಾರ ಹೇಳ್ಬೇಕಲ್ಲಪ್ಪ, ಹೂಗೆ ಹೇಳ್ಬೇಕಲ್ಲ. ನಾಚ್ಕೊಂಡು ಯಾರು ಹೇಳೋದಿಲ್ಲ ಜೊತೆ ನಾವೇ ಕರ್ಕೊಂಡ್ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ರೆ ಹೇಳ್ತಾರ ಅವ್ರಾರ. ಮೈ ಕೊಟ್ಟು ಕುಣಿಸ್ಬಿಟ್ರೆ ಕಿವಿ ತುಂಬಲು ದುಡ್ಡನ್ನ ಆಸೆ ಹೇಳ್ಬೇಕಲ್ಲ. ನಾವು ಅದೇ ಆಸೆಗೆ ನಿಂತೀವಲ್ಲ. ಕಾರಣ ಇಷ್ಟ ಬಂದಿಗಳೇ, ಜೀವನ ನೋಡಿ, ಸಮಯ ಸಂದರ್ಭ ಸಿಕ್ತಾಗ ಅನ್ಬಿಡ್ಬೇಕ್ರಿ. ಜೈಕಾರ ಗೋವಿಂದ ಎಲ್ಲ ಯಾವಾಗ್ಲೂ ಚಾನ್ಸ್ ಇಲ್ಲ ಇದಕ್ಕೆ. ನಮ್ ಇಷ್ಟ ಬಂದಾಗೆಲ್ಲ ಅಂತೀವಿ ಅನ್ನಂಗಿಲ್ಲ. ಎಷ್ಟೇ ಒಳ್ಳೇದಾಯ್ತದೆ ಅನ್ಬಿಟ್ಟು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಜೈ ಅನ್ನಂಗಿಲ್ಲ. ತಲೆ ಕೆಟ್ಟೋಗದೆ ಅನ್ಕೋತಾರೆ. ಇಲ್ಲ ಅನ್ಬೇಕಷ್ಟೇ. ನಾ ಹೇಳ್ಕೊಟ್ಟಾಗ ನೀವು ಹೇಳ್ಬೇಕಷ್ಟೇ. ಅದಕ್ಕೆ ಬೆಲೆ ಸಿಗ್ತದೆ. ದನ ಹಿಡಕ್ ಹೋಗುವಾಗ ಗೋವಿಂದ ಅಂದ್ರೆ ಇವನಿಗೆ ಬಂದಿದ್ದು ಅಂತಾರೆ. ಇದೇ ರೋಡಲ್ಲೆಲ್ಲ ಗೋವಿಂದ ಅಂತಾರಲ್ಲಪ್ಪ ಅಂತ. ಈ ಸಂದರ್ಭ ಚೆನ್ನಾಗಿದೆ. ಸಂತೋಷವಾಗಿ ಕುಳಿತುಕೊಳ್ಳಿ. ಕೆಲವ್ರ ಮಕ್ಕ ನೋಡೋಕಾಯ್ತಿಲ್ಲ. ಯಾಕೆ ಗೊತ್ತಿಲ್ಲ ನನಗೆ. ಆನಂದವಾಗಿ ಕೂತ್ಕೊಳ್ರಪ್ಪ. 12 ಮನೆ ಹಾಳು ಮಾಡಿದವರೆಲ್ಲ ಮರಳಿ ಅಲ್ಕಿಸ್ಕ ಓಡಾಡ್ತಾ ಕೂತವ್ರೆ. ಚಂದುಳಿ ದೇವಸ್ಥಾನ ಕಟ್ಬಿಟ್ಟು ನೀವ್ ಯಾಕಿಂಗ್ ಕೂತಿದ್ರಿ? ನಗ್ತಾ ಕೂತ್ಕೊಳ್ರಿ. ರೇಪ್ ಮಾಡ್ಬಿಟ್ಟು ಜೈಲ್ಗೆ ಹೋಯ್ತಾವನೆ, ಅಲ್ಬಿಟ್ಟು ಹೋಯ್ತಾವನ ಅವನು. ನೀವ್ ಹೆಂಗ್ ಕೂತ್ಕೋಬೇಕ್ರಪ್ಪ? ಒಬ್ರಿಗೆ ತೊಂದರೆ ಕೊಟ್ಟಿಲ್ಲ, ಒಬ್ರು ಮೋಸ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಮಗಿರ್ಬೇಕ್ರಿ ಸಾರ್ಥಕ ಭಾವ, ಆತ್ಮವಿಶ್ವಾಸ ನನಗಿರ್ಬೇಕು. ಏನ್ ಮನೆ ಕಟ್ಟದೆ ಚಿಂತಿಲ್ಲ, ಕಾರ್ ತರದೇ ಚಿಂತಿಲ್ಲ, ಕತ್ತನ್ ತುಂಬಾ ಚೈನ್ ಹಾಕದ್ರ ಚಿಂತಿಲ್ಲ, ಯಾರ ಮನೇನು ಹಾಳು ಮಾಡಿಲ್ಲ ಕಣ್ ಹೋಗುವಂತ ಈ ಆತ್ಮವಿಶ್ವಾಸ ಬೇಕು ನಮಗೆ. ಇಲ್ಲಿ ಮನುಷ್ಯನಿಗೆ ನೋಡಿ, ಆಭರಣ ಮಾಡಿಸ್ಕೋಬೇಕಾದ್ರೆ ದುಡ್ಡು ಬೇಕು, ಕಾರ್ ತರಬೇಕಾದ್ರೆ ದುಡ್ಡು ಬೇಕು, ಸ್ಕೂಟರ್ ತಗೋಬೇಕಾದ್ರೆ ದುಡ್ಡು ಬೇಕು, ಮನೆ ಕಟ್ಟೋಕೆ ದುಡ್ಡು ಬೇಕು, ಎಲ್ಲ ಬೇಕು. ಆದ್ರೆ ಸಂತೋಷ ಪಡೋಕೆ ಅಂದ್ರೆ ಬೇಕು, ಒಳ್ಳೆ ಮನ್ಸಿದ್ರೆ ಸಾಕು. ಮನುಷ್ಯನಿಗೆ 2 ಮಾರ್ಗ ಅವೆ. 10 ಒಗರ ಆಗಬೇಕು, ನಕ್ಕು ಸಮಾಧಾನ ಆಗಬೇಕು. ಏನಾಗಬೇಕು? 10 ಒಗರ ಆಗಬೇಕು, ಅಳಬೇಕು, ಇಲ್ಲ ನಗಬೇಕು. 2 ಆಗದೆ ಹೋದ್ರೆ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕು. ಇನ್ನು ಅರ್ಧ ಮೇಲೆ ನರ ಕೂತ್ಕೊಂಡ್ರಂಗೆ ಆಯ್ತವೆ. ಕೆಲವ್ರಿಗೆ ಹೇಳ್ಕೊಡ್ ಸಾಕಾಯ್ತದ. ನಾನು ನಗರಿ ಇದು ಯಾಕೆ ಮಕ ಎಲ್ಲ ಗುಡ್ಡ. ಕೆಲವ್ರಿಗೆ ಏನು ಯೋಚನೆ ಗೊತ್ತಾ? ದೇವಸ್ಥಾನಕ್ಕೆ ಎಷ್ಟು ಕಲೆಕ್ಷನ್ ಮಾಡಿದಾರು ಅಂತ ಯೋಚನೆ ಬಂದು ಕೂತದ ಇವತ್ತು. ತಡಿ, ಅವ್ರು ಮಾಡ್ತಾವ್ರೆ, ಹೆಂಗೋ ಆಗದೆ, ಸುಮ್ಮನಿಲ್ಲ. ಒಳ್ಳೆ ದುಡ್ಡು ಮಾಡ್ಬಿಟ್ರು. 1 ಕೋಟಿ ಮಾಡ್ಬಿಟ್ಟು 50 ಲಕ್ಷ ನುಂಗ್ಬಿಟ್ರು ಅಂತ ಶುರುವಾಗವ್ರು. ಅವ್ರು ಟೀ ಕುಡ್ಕೊಂಡು ಅರ್ಧ ಮೋಟ್ ಬಿಡಿ ಸೇತ್ಕೊಂಡು 10 ರೂಪಾಯಿ ಕೊಡುದಿಲ್ಲ ಮಾತ್ರ ದೇವಸ್ಥಾನಕ್ಕೆ. ಈ ತಲೆ ಕೆಡ್ಸ್ಕೊಂಡೆ ಅರ್ಧ ಹಾಳಾಗೋಯ್ತಾರ ಅವ್ರು. ಎಲ್ಲಾರ ಹೋಗ್ರಿ, ಒಳ್ಳೆ ಕೆಲಸ ಮಾಡಿದ್ರೆ ಅನುಮಾನ ಕೆಲವ್ರಿಗೆ. ನಾವೇನು ಮಾಡಿದಾರೆ ಬೈತಾರೆ. ಒಳ್ಳೇದ್ ಮಾಡ್ತೀನಿ ಅಂದ್ರೆ ಯಾಕೆ ಮಾಡೋಣ ಅವನ್ಗೆ ಆದಾಯ ಇಲ್ದೆ ಮಾಡೋಣ ಅಂತ ಶುರು ಆಗ್ಬಿಟ್ಟವ್ರು. ಈಗ ಇದೊಂದು ಅನುಮಾನ ತಲೆಯಿಂದ ತೆಗೆದಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನೀವೆಲ್ಲ ದುಡ್ಡು ಕೊಟ್ರದ್ದು ಯಾರಿಗೆ ಗೊತ್ತಾ? ಕ್ವಾಣದ ಮಾರಮ್ಮನಿಗೆ. ಯಜಮಾನ್ರಿಗೂ ಅಲ್ಲ, ಯಾರ ಕೈಗೂ ಅಲ್ಲ. ಅದು ಕೊಟ್ಟಾಯ್ತಾ, ಲೆಕ್ಕಸ್ತ್ರ ಇದ್ರು ಅವನ್ ನೋಡ್ಕೊತಾಳೆ, ತಲೆ ಮೇಲೆ ಕೈ ಮಡಗ್ತಾಳೆ. ಲೆಕ್ಕಸ್ತ್ರ ಹೇಗೆ ಇಟ್ರೆ ತಲೆ ಮೇಲೆ ಕೈ ಮಡಗ್ತಾಳೆ, ಲೆಕ್ಕಸ್ತ್ರ ಇಲ್ದ್ರೆ ತಲೆ ಮೇಲೆ ಕಾಲನ್ನು ಮಡಗ್ತಾಳೆ ಅವಳು. ನಮ್ಗೆ ಯಾಕಪ್ಪ ಅವೆಲ್ಲ? ಕೊಟ್ಟಾಯ್ತು ಅಮ್ಮನಿಗೆ, ಸುಮ್ಮನೆ ಊಟ ಮಾಡ್ಬಿಟ್ಟು ಕತೆ ಕೇಳ್ಕೊಂಡು ನಾಟಕ ನೋಡ್ಕೊಂಡು ನೆಮ್ಮದಿ ಮಾವ ಚಿಕ್ಕಪ್ಪ ಬಾಮೈದ ಅಣ್ಣ ಅಂತ ಮಾತಾಡ್ಸ್ಕೊಂಡು ಸುಮ್ಮನೆ ಮನಿಕೊಬಿಟ್ರು ಸಂತೋಷ.
ತಲೆ ಕೆಡ್ಸ್ಕೋದು, ಹುಚ್ಚು ಬಂದಂಗೆ ಆಡೋದು, ಲೆಕ್ಕ 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 ಲೆಕ್ಕ. ಅದಕ್ಕೆ ಇವತ್ತು ನಾವೆಲ್ಲರೂ ಕಲಿತು ಆ ಕೋಣದ ಮಾರಮ್ಮನ ಲೋಕಾರ್ಪಣಾ ಸಂದರ್ಭ ನಮ್ಮ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಸಂತೆಮರಳ್ಳಿ ಹೋಬಳಿ, ಚುಂಗಡೀಪುರ ಗ್ರಾಮದ ಶ್ರೀ ಕೋಣದ ಮಾರಮ್ಮ ದೇವತಾ ಪುನಃ ಪ್ರತಿಷ್ಠಾಪನೆ ಹಾಗೂ ಅಂಕಶಿಲಾ ಸ್ಥಾಪನೆ, ಗ್ರಾಮ ಶಾಂತಿ ಮಹಾಚಂಡಿಕಾಯಾಗ ಮಹೋತ್ಸವ ಕಾರ್ಯಕ್ರಮ. ಈ ಸುಂದರ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅಭಿಮಾನ ಇಟ್ಟು 2 ತಿಂಗಳು ಮೊದಲೇ ಕಾರ್ಯಕ್ರಮ ಬುಕ್ ಮಾಡಿದ್ರು. ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿ. ಯಾಕೆಂದ್ರೆ ಒಬ್ಬ ಕಲಾವಿದ ಕಲೆ ಕಲ್ತ್ಬಿಟ್ರೆ ಆಗಲ್ಲ, ಬೆಳೆಸ್ಲಿಕ್ಕೆ ದಾರಿ ಬೇಕು. ಅದು ಬೆಳೆಸೋರು ಯಾರು ಅಂದ್ರೆ ಪೋಷಕರು, ನೀವು. ಎಲ್ಲೋ ಕುಂತ ಅಭಿಮಾನ ಇಟ್ಟು ನಿಮ್ಮನೆ ಹಣ ಕೊಟ್ಟು ನಮ್ಮಂತ 100 ಕಲಾವಿದನ್ನು ಸಾಕ್ತಾ ಇದ್ರಿ ಪುಣ್ಯಾತ್ಮರು. ನನ್ನೆಲ್ಲ ಅನ್ನದಾತರಿಗೂ ಮೊದಲಿಗೆ ಧನ್ಯವಾದವನ್ನು ಹೇಳ್ತಾ, ಕೋಣ ಮಾರಮ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ, ಆ ಜಗನ್ಮಾತೆಯನ್ನು ಭಕ್ತಿಯಿಂದ ಬೇಡೋಣ. ಅಮ್ಮ ಅವ್ವ ಚುಂಗಡೀಪುರದಲ್ಲಿ ಕುಂತವಳಾರೆ, ಚಂದುಳ್ಳ ಮಾರಿ ಕಾಣೆ, ನನ್ನ ಕೋಣನ ಮಾರಿ ಕಾಣೆ, ನನ್ನ ತಾಯಿ ಕೋಣನ ಮಾರಿ ಕಾಣೆ. ಆ ಚುಂಗಡೀಪುರದಲ್ಲಿ ಕುಂತವಳಾರೆ, ಚಂದುಳ್ಳ ನನ್ನ ದೇವತೆ, ಮಾಣನ ಮಾರಿ ಕಾಣೆ, ನನ್ನ ತಾಯಿ ಮಾಣನ ಮಾರಿ ಕಾಣೆ. ಪುರದ ಒಳಗೆ ಚಂದಾಗಿ ಕುಳಿತವಳೆ, ಲೋಕವ ದೊಡ್ಡೋಳು ತಾಯೇ, ನನ್ನ ಪಾಡನ ಮಾರಮ್ಮ ದೇವಿ. ಅಮರವ್ವ ಜಗ್ಗಾನೆ ಕುಳಿದಾಳಲ್ಲೇ, ಸಂಜೀನ ಬೆಳಕಲ್ಲೇ, ಒಣನ ಮಾರಿ ಬಳಬಳನೆ ಒಳದಾಳಲ್ಲೇ, ನಡಮಡಿಯ ಮ್ಯಾಲೆ ನಲಿತಾಳೆ, ನಡಮಡಿಯ ಮ್ಯಾಲೆ ನಲಿತಾಳೆ, ಚುಂಗಾಡಿಪುರದೊಳಗೆ ಚಂದಾದಿ ಕುಳಿತವಳ್ಯಾರೆ, ತಾಯಿ ಲೋಕಕ್ಕೆ ದೊಡ್ಡೋಳು, ನನ್ನ ಕೋಣನ ಮಾರವ್ವ. ಪುರದೊಳಗೆ ಮಾರವ್ವ ಕುಳಿತವಳೆ.
ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಡಲು, ಹೇಗೆ ನಿನ್ನ ಕಾಣಲಯ್ಯ ಹೇಗೆ ನಿಲ್ಲಲಿ. ನಿಂತ ರೀತಿಯೋ ತನುವ ಕಾಂತಿಯೋ, ನಿಂತ ರೀತಿಯೋ ತನುವ ಕಾಂತಿಯೋ, ಸೂರ್ಯ ಅಣದ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ. ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳಲೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿನ್ನ ನೋಡಲು. ರೋಮ ರೋಮವೇ ರಾಮ ನಾಮವೋ, ರೋಮ ರೋಮವೇ ರಾಮ ನಾಮವೋ. ಶಂಕನಾದ ತಾಳವಾದ್ಯ, ಶಂಕನಾದ ತಾಳವಾದ್ಯದ ದಿಕ್ಕಲ್ಲಿ ಮೊಳಗುತ್ತಿರಲು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ. ಹೆಣ್ಣುಗಳ ತೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ, ನಿನ್ನ ಆಕಾರವೇನೋ, ನಿನ್ನ ಆಕಾರವೇನೋ. जय रघुवीर समर्थ रामचंद्र भगवान की, सीता माता की, पवन पुत्र हनुमान की।